ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿದ್ದು ಗೈಸ್ ವ್ಲಾಗ್ ಮಾಡಿ. ಇವತ್ತೆಲ್ಲ ಹೋಗ್ತಿದ್ದೀವಿ ಅಂದರೆ ನಂದು ಇಳಿಸ್ಕೊಯ್ತಾ ಇದ್ದೀವಿ. ಎಲ್ಲ ಮಕ್ಕಳು, ನಾನು, ನನ್ನ ಹಸ್ಬೆಂಡು ಎಲ್ಲರೂ ನಮ್ಮನೆಯವ್ರ ಫ್ಯಾಕ್ಟ್ರಿ ಕಡೆಯಿಂದ ಜೊತೆಲಿ ಅವ್ರ ಫ್ರೆಂಡ್ಸ್ಗಳೆಲ್ಲರೂ ಪ್ಲ್ಯಾನ್ ಮಾಡಿ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿ ಹೋಗ್ತಿರೋದು ಎಲ್ಲರ ಜೊತೇಲಿ. ನಾನು ಎದ್ದಿರೋದು ಮನ್ಗೆ ಎಲ್ಲ ಅಂದ್ಕೊಳ್ಳಿ, ರಾತ್ರಿ ಎಲ್ಲ ಇವತ್ತು ಹೋಗೋದೈತಿ ಅಂದ್ಬಿಟ್ಟು ಮನ್ಗೆ ಎಲ್ಲ ರಾತ್ರಿ ಎಲ್ಲ. ಆದ್ರೂ 2 ಗಂಟೆಗೆ ಮನಿಕೊಂಡೆ, ಸರಿಯಾಗಿ ನಿದ್ದೆ ಬಂದಿಲ್ಲ. ಮತ್ತೆ 3 ಗಂಟೆಗೆ ಎಚ್ಚರಿಕೆನೇ ಆಗ್ಬಿಡ್ತು. ಮಕ್ಳಿಗೆಲ್ಲ ರೆಡಿ ಮಾಡಿ ನೋಡಿ ಬಂದ್ವಿ. ನಮ್ದಿವಿ ನೋಡಿ. ಟೋಪಿ ತೆಗಿ ಫಸ್ಟು. ಟೋಪಿ ತೆಗಿಯವ, ತೆಗಿಯಪ್ಪ ನೀನೇ. ಟೋಪಿ ಒಳ್ಳೆ ಚೆನ್ನಾಗಿದೆ ಗೈಸ್. ಇದು ನಾನು ಮೀಶೋದಲ್ಲಿ ತರಿಸಿದ್ದು. ವಾವ್, ಮ್ಯಾಚಿಂಗ್. ಇದು ಮೀಶೋದಲ್ಲೇ ಬಟ್ಟೆ ತರಿಸಿದ್ದು ನನ್ನ ಮಕ್ಳಿಗೆ ಇಬ್ರಿಗೂ. ಕಚ್ಚಾಡ್ಬಿಡ್ತು, ಬನ್ನಿ ಇಬ್ರದ್ದು ಟೋಪಿ. ಬಾ ನಮ್ಮ ಖುಷಿ ನೋಡಿ ಗೈಸ್, ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾರೆ. ಅಯ್ಯೋ, ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೆ ಮುಚ್ಕೊಂಡು ಅಕ್ಷಿ ಅನ್ಬೇಕಲ್ಲ ಮಗನೇ ನೀನು. ನೋಡಿ ಗೈಸ್, ನಮ್ಮನೆಯವ್ರು ದೀಪ ಹಚ್ತಾ ಇದ್ದಾರೆ. ನಾವೆಲ್ಲ ರೆಡಿ ಆಗಿಬಿಟ್ಟು ದೀಪನೇ ಹಚ್ಚಿಲ್ಲ ನಾನು. ಬೇಗ ರೆಡಿ ಆಗಿಬಿಟ್ಟು ನೋಡಿ ಗೈಸ್ ನೈಸ್. ಹಾಂ, ಅವನು ಉಲ್ಟಾ ಪುಲ್ಟಾ ಹಾಕೋಣವನಲ್ಲ. ತಡಿ ಗೈಸ್, ಸರಿಯಾಗಿ ಹಾಕಿ ಸಿಗ್ತೀನಿ ನಿಮಗೆ. ನೋಡಿ ಗೈಸ್, ಈ ರೀತಿ ನಾರ ಹಾಕೋಬೋದು. ಈ ಥರ ಮಂಗಿ ಟೋಪಿ ಇದೆ, ಈ ರೀತಿ ನಾರ ಹಾಕೋಬೋದು. ನಮ್ಮ ದಿವ ಏನು ಕಿವಿಗೆ ಹಾಕೋ ಮಗನೆ, ಕಿವಿಗೆ ಅಂತಾನೆ ತರಿಸಿ. ನೀನೇ ಕ್ಯೂಟಿಫೈ ಅನ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಈ ಟೋಪಿ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ದೊಡ್ಡದು ಐತೆ. ಇವಾಗ ನಮ್ಮ ದಿವ 4 ವರ್ಷ ನಡೀತಿದ್ದೀನಿ. ಈ ಜೂನಿಗೆ ಬಂದರೆ 5 ವರ್ಷ. ಚೆನ್ನಾಗಿ ಆಗುತ್ತೆ. ಇನ್ನೂ 5 ವರ್ಷ 6 ವರ್ಷ ಆದರೂ ಆಗುತ್ತೆ ಟೋಪಿ. ಅಷ್ಟು ಚೆನ್ನಾಗಿದೆ. ಅಲ್ಲಿ ತೋರಿಸ್ಬೇಕಾ ನೋಡಿ. ಸೂಪರಾ? ಅಮ್ಮ ಹೆಂಗೆ ಕಾಣ್ತೊಳಕ ಹೇಳಿ. ಅಮ್ಮ ಚೆನ್ನಾಗಿದ್ದಾಳ. ನನ್ನ ಟೋಪಿನೂ ತುಂಬ ಚೆನ್ನಾಗಿದೆ ಗೈಸ್. ಬ್ರೈಟ್ನೆಸ್ ಕೊಟ್ಟೆ. ಚೈನದು ಚೀಲ ಅಂತಿದ್ಯಲ್ಲ ಮಗನೆ. ಅಪ್ಪನ ವಾಚು ನೋಡ್ಬಿಟ್ಟಿಲ್ಲ ರೀತಿ. ಒಂದು ಸ್ವಲ್ಪ ಹಾಕೊಡ್ ಬನ್ನಿ. ಕ್ವಾಲಿಟಿ ಚೆನ್ನಾಯ್ತಾ? ಮೀಶೋಯಿಂದ ತರಿಸಿರೋ ಬಟ್ಟೆಗಳೆಲ್ಲ ಚೆನ್ನಾಗಿರುತ್ತೆ. ನಾನು ಹಂಗೆ ಚೆನ್ನಾಗಿ ಆರಿಸಿದವತ್ತಿ. ನೋಡಿ ಗೈಸ್, ಫೈನಲಿ ರೆಡಿ ಆದು ಎಲ್ಲರೂ. ಇವಾಗ ಹೊರಡಬೇಕು. 4:45. ಬೇಡ, ಎತ್ಕೊಳಕ್ಕಾಗಲ್ಲ. ಇವಾಗನ ಗೈಸ್ ನಂದಿ ಹಿಲ್ಸ್ಗೆ ಹೋಗ್ತಾ ಇದೀವಿ. ಬನ್ನಿ, ನಿಮಗೂ ನಂದಿ ಹಿಲ್ಸ್ ತೋರಿಸ್ತೀವಿ. ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಗೈಸ್. ಬೆಂಗಳೂರಿಗೆ ಬಂದು 10 ವರ್ಷ ಆಯ್ತು. ಇದುವರೆಗೂ ನಂದಿ ಹಿಲ್ಸೇ ನೋಡಿರಲಿಲ್ಲ. ಇವಾಗ ಫ್ಯಾಕ್ಟ್ರಿ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ವಿ. ಇವತ್ತು ಭಾನುವಾರ ರಜೆ ಇರೋದ್ರಿಂದ ಹೋಗೋಣ ಬನ್ನಿ ಅಂತ ಹೋಗ್ತಾ ಇದ್ವಿ. ನೋಡಿ ಗೈಸ್, ಅಮ್ಮ ಮಕ್ಕಳೆಲ್ಲ ಹೆಂಗೆ ಪ್ಯಾಕಪ್ ಆಗಿದ್ದಾರೆ ಚಳಿಗೆ ಬೆಚ್ಚಗೆ ಅಂತ. ನಡೀರಿ ಹೋಗೋಣ. ಹಂಗೆ ಗಾಡಿ ಟಿ ಗಾಡಿ ಮಾಡಿದ್ದೀವಿ ಗೈಸ್. ಹಂಗೆ ಪೂಜೆ ಸಾಮಾನು ತಂದಿದ್ದೆ, ಇಲ್ಲೇ ಇಟ್ಟಿದ್ದೀನಿ. ಇವಾಗ ಎತ್ಕೊಂಡು ಹೋಗ್ಬೇಕು. ನಾವು ಬಂದ್ವಿ ಇಲ್ಲೋ ಡೌಟ್ ಇಲ್ಲ ಅನ್ಕೊಳ್ಳ. ಇದೇ ಸರಿಯಾಗಪ್ಪು. ಏನು ಭಯಂಕರ ವೆಹಿಕಲ್ಗಳು.
ಫೈನಲಿ ಬಂದು ಗೈಸ್ ಇಲ್ಲಿಗೆ ಬರ್ತಿದ್ದಂಗೆ ಪಾರ್ಕಿಂಗ್ಗೆ ಅಂತ ಟಿಕೆಟ್ ತೊಗೊಂಡು 250 ನಮ್ಮ ಗಾಡಿಗೆ ಟಿ ಗಾಡಿಗೆ. ಅದ್ರ ಜೊತೆಗೆ ನಮಗೂ ಒಬ್ಬೊಬ್ಬರಿಗೆ 30 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಎಂಟ್ರಿ ಫೀಸ್ 30 ರೂಪೀಸ್. ಮೇಲ್ಗಡೆ ವ್ಯೂ ಪಾಯಿಂಟ್ಗೆ ಹೋಗೋಕ್ಕೆ 25 ರೂಪೀಸ್ ಬೇರೆ ಕೇಳಿದ್ರು. ಸೊ ಬೇಡ, ನಾವು ನಡ್ಕೊಂಡೆ ಹೋಗೋಣ ಅಂದ್ಬಿಟ್ಟು ನಮ್ಮ ನವಿ ಅವ್ರು ಹೇಳಿದ್ರು ನಡ್ಕೊಂಡು ಹೋಗೋಣ ಅಂತ ಬಂದು ಸ್ವಲ್ಪ ದೂರ ನಡ್ಕೊಂಡು ಬಂದು ಕೆಳಗಡೆ ನಾವು ಗಾಡಿ ನಿಲ್ಲಿಸಿದ್ವಲ್ಲ ಪಾರ್ಕಿಂಗು ಅದೆಲ್ಲ ಕಾಣಿಸ್ತಾ ಇತ್ತು. ನೋಡೋಕ್ಕೆ ತುಂಬ ಬೆಟ್ಟ ಅಲ್ವಾ, ಮೇಕೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ನವಿ ಅವರು 25 ರೂಪಾಯಿ ದುಡ್ಡು ಉಳಿಸ್ತೀನಿ ಅಂತ ಹೋಗ್ಬಿಟ್ಟು ಮೇಲ್ಗಡೆ ಎಷ್ಟೊತ್ತಿಗೆ ಬರೋದಿತ್ತು ಫುಲ್ಲು ಸುಸ್ತಾಗ್ಬಿಟ್ರು. ಜೊತೇಲಿ ಯಾರೂ ಇಲ್ಲಾಂದರೆ ಒಬ್ಬರೇ ಆದರೆ ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಮಕ್ಳು ಇಟ್ಕೊಂಡು ನಡ್ಕೊಂಡು ಹೋಗೋದಿದೆಯಲ್ಲ ತುಂಬ ಕಷ್ಟ ಇದೆ. ವ್ಯೂ ಪಾಯಿಂಟ್ಗೆ 25 ರೂಪೀಸ್ ಏನೋ ಕೊಡ್ತಾರೆ, ಅದನ್ನು ಕೊಟ್ಬಿಟ್ಟು ಆರಾಮಾಗಿ ಹೋಗ್ಬೋದು ನೋಡೋಕ್ಕೆ. ಇಲ್ಲಿಂದನೇ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ಅದು ಬೆಟ್ಟ ಅಲ್ವಾ, ಅಪ್ಪು ನಡ್ಕೊಂಡು ಹೋಗೋತಿ ಸುಸ್ತಾಗಿ ಹೋಗ್ಬಿಟ್ರು ಕೊನೆಗೂ. ಅದಾದಮೇಲೆ ನಾವು ಬರ್ತಾನೆ ಇದ್ದೀವಿ, ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಜೊತೆಲಿ ಫ್ರೆಂಡ್ಸ್ ಎಲ್ಲ ಇರೋದ್ರಿಂದ ಏನೋ ಅಷ್ಟೊಂದು ಹಿಂಸೆ ಅನಿಸ್ಲಿಲ್ಲ. ಆದ್ರೂ ಮಕ್ಕಳು ಇರೋದ್ರಿಂದ ತುಂಬ ಕಷ್ಟ ಅನಿಸ್ತು. ಆಮೇಲೆ ವ್ಯೂ ಪಾಯಿಂಟ್ ಬಂದು ಅಪ್ಪ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅದು ನೋಡ್ಬಿಟ್ಟು ನಮ್ಮ ಮಕ್ಳಿಗಾಗಲಿ ನಮಗಾಗಲಿ ವಾವ್ ಅಂದ್ಕೊಂಡು ಬರ್ತಿದ್ರು. ತುಂಬ ಖುಷಿ ಅನಿಸ್ತು ಈ ಸತಿ ಟ್ರಿಪ್ ಅಂತೂ ನಮಗೆ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಅಲಾಮದು ನಾವು. ಆ ಮೋಡಗಳೆಲ್ಲ ಕೆಳಗಡೆನೇ ಇದೆ ಅನ್ನಿಸ್ತಿತ್ತು. ಕೆಲವೊಂದು ಮೋಡ ಮೇಲ್ಗಡೆ ಹೋಗ್ಬಿಟ್ಟಿತ್ತು. ಮೊಬೈಲಲ್ಲಿ ಹಂಗೆ ಕಾಣಿಸ್ತೈತೆ, ಆ ಲೈವಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಕೆಳಗಡೆ ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ ಮನೆಗಳು. ಅವೆಲ್ಲ ಮನೆಗಳು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ. ಅಷ್ಟು ಹೈಟಿಗೆ ಬಂದಿದ್ದೀವಿ ಮೇಲ್ಗಡೆ. ನಾವು ಯಾವತ್ತೂ ಬಂದಿರಲಿಲ್ಲ, ಕೈಗೆ ಇಟ್ಕೊಂಡಿದ್ದು ಅನಿಸ್ತಿತ್ತು ನಮಗೆ. 10 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ನಾನು ಯಾವತ್ತೂ ನಂದಿ ಹಿಲ್ಸ್ ನೋಡಿರಲಿಲ್ಲ. ವ್ಯೂ ಪಾಯಿಂಟ್ ಏಕ ಇದೆ ಗೈಸ್, ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಏಕನೂ ನೋಡ್ಕೊಂಡು ಹೋಗ್ಬೋದು. ಸೊ ಹಂಗೆ ನೋಡ್ತಾ ಇದ್ವಿ. ಫೋಟೋಗಳೆಲ್ಲ ತಗೊಳ್ಳೋರೆಲ್ಲ ಫೋಟೋ ತಗೋತಾ ಇದ್ದಾರೆ. ನಮ್ಮ ನವಿಗೂ ಚೆನ್ನಾಗಿ ತುಂಬ ಫೋಟೋ ತೆಗೆದು, ನಮ್ಮ ನವಿನೂ ಫ್ರೆಂಡ್ಸ್ಗೆಲ್ಲ ಫೋಟೋ ತೆಗೆದು ಹೋಗಿರೋದೇ ಫೋಟೋ ತೆಗಿಯೋಕ್ಕೆ ಎಂಜಾಯ್ಮೆಂಟ್ಗೆ ಅಂದ್ಬಿಟ್ಟು ಫೋಟೋ ತಗೋತಾ ಇದ್ವಿ. ನಮ್ಮ ಮಕ್ಳಿಗೆ ಒಂದೇ ರೀತಿ ಬಟ್ಟೆ ಹಾಕಿದ್ವಿ ಗೈಸ್, ಚೆನ್ನಾಗಿ ಕಾಣ್ತಿದ್ರು ಇಬ್ಬರು ಕ್ಯೂಟಾಗೆ. ಇಬ್ರಿಗೂ ಪ್ರತಿ ಸಲ ನಮ್ಗೆ ಖುಷಿ ಹಠ ಮಾಡ್ತಾನೆ ಅಂದ್ಬಿಟ್ಟು ಇಬ್ರಿಗೂ ಒಂದೇ ರೀತಿ ತಗೊಬರ್ತೀನಿ ಇವಾಗ ಬಟ್ಟೆನ. ತುಂಬ ಚೆನ್ನಾಗಿ ಕಾಣಿಸ್ತೀನಿ ನಮ್ಮ ಮಕ್ಳಿಗೆ. ಫೋಟೋ ತೆಗ್ಸೋಕ್ಕಂತೂ ಅಯ್ಯೋ ಅಂದ್ಬಿಟ್ಟಿದ್ದೀನಿ. ಹಿಂಗೆ ನಿಂತ್ಕೊಳ್ರು ಹಂಗೆ ನಿಂತ್ಕೊಳ್ರು ಒಂದೇ ಫಾಸು ಸುಮ್ಮನೆ ನಿಂತ್ಕೊಳ್ಳೋದು ಕೈ ಬಿಡ್ಕೊಂಡಂಗೆ. ಹೆಗ್ಲ ಮೇಲೆ ಕೈ ಹಾಕೊಳ್ರು ಅಂದರೆ ಹಾಕೊಳ್ಳಲ್ಲ, ಆ ರೀತಿ ಎಲ್ಲ ಮಾಡ್ತಿದ್ರು. ಆಮೇಲಿಂದ ಸರಿಯಾಗಿ ಹೆಗ್ಲ ಮೇಲೆಲ್ಲ ಕೈ ಹಾಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬ ಕ್ಯೂಟಾಗಿ ಕಾಣ್ತಿದ್ರು ನಮ್ಮ ಮಕ್ಳು ಕೂಡ. ಇಷ್ಟು ದಿನ ಬೆಂಗಳೂರಲ್ಲಿದ್ದು ನಂದಿ ಹಿಲ್ಸ್ಗೆ ಹೋಗಿಲ್ವಲ್ಲ, ತುಂಬ ಬೇಜಾರಾಗ್ತಿತ್ತು. ಇನ್ನೂ ಯಾರ್ಯಾರು ಹೋಗಿಲ್ಲ ಅಂದ್ಕೊಂಡಿದ್ದೀರಾ ನೀವೆಲ್ಲ, ಒಂದು ಸಲ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸು. ಆದರೆ ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ ಹೋಗಬೇಕು. ಅಲ್ಲೇ ನಮ್ಮ ನವಿಗೆ ಅಲ್ಲೇ ಗಿಡ ಇತ್ತು, ಹೂವು ಕಿತ್ಬಿಟ್ಟು ಕೊಡ್ತಾ ಇದೆ ನಮ್ಮ ನವಿಗೆ. ತುಂಬ ಖುಷಿ ಪಡ್ತಾ ಇದ್ದೆ. ನಾನು ಕೊಟ್ಟಿದ್ದು ಗೈಸ್ ಲವ್ ಯು ಅಂತ ಅಂದ್ಬಿಟ್ಟು. ಅದು ವಿಡಿಯೋದಲ್ಲಿ ಹಂಗೆ ಕಾಣ್ತಾ ಐತೆ ಇವ್ರು ಕೊಟ್ಟಿರಂಗೆ. ನಾನು ಕೊಟ್ಟಿರೋದು ಅವರಿಗೆ ಲವ್ ಯು ಅಂದ್ರೂ ಒಂದು ರಿಪ್ಲೈ ಇಲ್ಲ ಗೈಸ್ ನಮ್ಮ ಮನೆಯವರಲ್ಲಿ. ಸೊ ನಂದಿ ಬೆಟ್ಟಕ್ಕೆ ಹೋಗಿ ಬಂದಮೇಲೆ ನಂದಿ ನೋಡ್ದಲ್ಲ ಇದ್ರೆ ಹೆಂಗೆ ಗೈಸ್, ಇದು ಚೋಳರು ಕಾಳಿದಂತೆ ನಂದಿ. ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡ ನಂದಿ ಗೈಸ್, 10 ಅಡಿ 6 ಅಡಿನೂ ಇದೆ. ನಮ್ಮ ನವಿಯವರು ಏನಾರು ಕೋರಿಕೆ ಇದ್ದರೆ ಕೇಳ್ಕೊಳ್ಳಿ, ಈಡೇರುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಅರಕೆ ತೀರಿಸಿ ಅಂತ ಎಲ್ಲ ಹೇಳ್ತಿರೋಲ್ಲಿರೋರು. ಕಿವಿಲಿ ಹೇಳ್ಬಿಟ್ಟು ಒಂದು ದಾರ ಕೊಡ್ತಾರೆ, ಅದು ಅರಕೆ ರೀತಿ ಕಟ್ಕೊಳ್ಳೋ ಥರ ಮರ ಕಟ್ಟಬೇಕು ಹೋಗ್ಬಿಟ್ಟು ಅಲ್ಲಿ. ನಮ್ಮ ನವಿಯವರು ಅವ್ರು ಹೇಳ್ದಂಗೆ ನಂದಿಗೆ ಕಿವಿಯಲ್ಲಿ ಹೇಳ್ತಾಯಿದ್ರು. ಸೊ ಇನ್ನೊಂದು ಚಿಕ್ಕ ನಂದಿ ಆಗಿದ್ರೆ ಆ ಕಡೆ ಕಿವಿ ಮುಚ್ಕೊಂಡು ಈ ಕಡೆಯಿಂದ ಹೇಳ್ಬೋದಿತ್ತು. ದೊಡ್ಡ ನಂದಿ ಅಲ್ವಾ, ತುಂಬ ದೊಡ್ಡದಾಗಿತ್ತು. ನಾನು ನಿಂತ್ಕೊಳ್ಳೋಕೆ ಆಯ್ತಿರ್ಲಿಲ್ಲ, ಅಷ್ಟು ಹೈಟ್ ಇತ್ತು. ಇಲ್ಲೇ ಹಾಕಿದ್ದಾರೆ ಚೋಳರ ಕಾಲದ್ದು ಗಿರಿಧಾಮದ ಪೂರ್ವ ಭಾಗದಲ್ಲಿ ಸುಮಾರು 10 ಅಡಿ ಹಾಗೂ 6 ಅಡಿ ಎತ್ತರದ ಸುಂದರವಾದ ನದಿ ವಿಗ್ರಹ ನಿರ್ಮಾಣ ಆಗಿದ್ದು ಅಂತ ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ತಮ್ಮ ಬಲ ಕಿವಿಯಲ್ಲಿ ತಮ್ಮ ಕೋರಿಕೆಗಳನ್ನು ಹೇಳಿದರೆ ಅವು ಈಡೇರುತ್ತದೆ ಎಂದು ನಂಬುತ್ತಾರಂತೆ. ನಂದಿ ಹಿಲ್ಸ್ ಅಂದ್ರೆ ಬರೀ ಮೇಲಿಂದ ನೋಡೋದು ಅಷ್ಟೇ ಅನ್ಕೊಂಡಿದ್ದೆ, ದೇವ್ರು ಇದೆ ಅಂತ ಗೊತ್ತಿರ್ಲಿಲ್ಲ ನಂಗೆ. ನಂದಿ ಮೇನ್ ವ್ಯೂ ಪಾಯಿಂಟ್ ಇಲ್ಲಿ ಗಂಟ ಬರಬೇಕು, ತುಂಬ ಚೆನ್ನಾಗಿ ಕಾಣುತ್ತೆ. ಅದರೊಳಗಡೆ ಎಲ್ಲ ನಾವು ಹೋಗ್ಲಿಲ್ಲ. ಜಾಲರಿ ಒಳಗೆ ಇತ್ಕೊಂಡು ನೋಡೋದಕ್ಕಿಂತ ಹೊರಗಡೆ ನೋಡೋದಕ್ಕಿಂತ ತುಂಬ ಚೆನ್ನಾಗಿತ್ತು ಹೊರಗಡೆ ನಿಂತ್ಕೊಂಡು ನೋಡಿದ್ದು. ಆಮೇಲೆ ಗಣರಾಜ್ಯೋತ್ಸವ ಅಂದ್ಬಿಟ್ಟು ಅಲ್ಲಿ ಫಂಕ್ಷನ್ ಮಾಡ್ತಿದ್ರು, ಏನೇನೋ ಫಂಕ್ಷನ್ ಮಾಡ್ತಾಯಿದ್ರು. ಯಾರ್ಯಾರು ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ರು. ಅಲ್ಲಿಂದ ನೆಕ್ಸ್ಟ್ ಗೈಸ್ ನಾವು ಬಂದಿದ್ದೇನೆ, ಇದು ಗೈಸ್ ಇದಿರೋದು ಕೈಲಾಸಕ್ಕೆ ಬಂದಿದ್ದು. ಅದೇ ಥರ ಫೀಲ್ ಆಗ್ತಿತ್ತು ಗೈಸ್, ಕೈಲಾಸ ಥರನೇ. ಎಷ್ಟು ಸಕ್ಕತ್ತಾಗಿದೆ ಅಂದರೆ ಯಾರು ಹೋಗಿಲ್ಲ ಅಂದರೆ ಹೋಗಿ ಗೈಸ್, ತುಂಬ ಸಕ್ಕತ್ತಾಗಿದೆ. ಒಳಗಡೆ ಹೋಗ್ತಾರಂಗೆ ತಣ್ಣನ ವಾತಾವರಣ, ಎಷ್ಟು ಸಕ್ಕತ್ತಾಗಿದೆ. ಕಾಲು ಇಡ್ತಿದ್ರೆ ಎಷ್ಟು ಚೆಂದ ಅನಿಸಿತ್ತಲ್ವ ಅದ್ರೊಳಗಡೆ. ಯಪ್ಪ, ಇಲ್ಲಿಂದ ನೋಡೋಕ್ಕೆ ಬಂಡೆ ಥರ ಕಾಣಿಸ್ತದಲ್ಲ ಗೈಸ್, ಆ ಬಂಡೆನ ಕೊರೆದ್ಬಿಟ್ಟು ಅಲ್ಲೊಂದು ಗಿರಿ ಅಂತ ಮಾಡಿದ್ದಾರೆ, ಕೈಲಾಸಗಿರಿ ಅಂತ. ಅದರೊಳಗಡೆ ದೇವಸ್ಥಾನ ಮಾಡಿದ್ದಾರೆ. ಇವಾಗ ಇನ್ನೂ ಹೊಸ್ದಾಗಿ ಮಾಡ್ತಾ ಇದ್ದಾರೆ, ಮಾಡ್ತಿದ್ದಾರೆ. 30 ವರ್ಷ ಏನೋ ಕೊರೆದಿದ್ದಾರಂತೆ ಗೈಸ್. ಈ ಬಂಡೆನ ಕೊರೆದ್ಬಿಟ್ಟು ಮಾಡಿರೋ ಬಂಡೆ ಒಳಗೆ ದೇವಸ್ಥಾನ ಮಾಡಿದ್ದಾರೆ. ಅದರೊಳಗಡೆ ಹೋಗ್ತಿ ಎಂಟ್ರೆನ್ಸ್ ನೋಡಿ ಗೈಸ್, ಆ ಬಂಡೆ ಕೊರೆದಿರೋದು ಹೆಂಗೆ ಮಾಡಿದ್ದಾರೆ ಅಂತ. ಅದು ಹೆಂಗೆ ಕೊರೆದ್ರು ಮುದು ಆ ರೀತಿ ಬಂಡೆನ, ತುಂಬ ಕಷ್ಟ ಐತೆ ಅಲ್ಲ ನೋಡೋದ್ರಲ್ಲಿ. ಹೊರಗಡೆಯಿಂದ ನೋಡೋಕೆ ಎಷ್ಟು ದೊಡ್ಡ ಬಂಡೆ, ಒಳಗಡೆ ಈ ಥರ ಕೊರೆದಿದ್ದಾರೆ.
ಯಾರು ಹೋಗಿಲ್ಲ ಅಂದರೆ ಹೋಗಿ ಗೈಸ್, ತುಂಬ ಸಕ್ಕತ್ತಾಗಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಚಿಂತಾಮಣಿ ಹತ್ರ ಬರುತ್ತಿದ್ದು, ಅಲ್ಲಿ ಗಿರಿಜಾ ಕಲ್ಯಾಣ ಅಂದ್ಬಿಟ್ಟು ಶಿವ ಪಾರ್ವತಿನೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್ ದೇವಸ್ಥಾನ ಮಾತ್ರ. ಇದು ಒಳಗಡೆ ವಾತಾವರಣ ಎಲ್ಲ ಚೆನ್ನಾಗಿದೆ. ಇನ್ನೂ ಒಂದು 4-5 ವರ್ಷ ಬೇಕಾಗುತ್ತದೆಲ್ಲ. ಕೂತ್ಕೊಳ್ಳೋಕ್ಕೆಲ್ಲ ಪ್ಲೇಸಸ್ ಇದೆ, ಪ್ರತಿಯೊಂದು ಚೆನ್ನಾಗಿದೆ ಅಲ್ಲಿ. ವಾತಾವರಣ ಚೆನ್ನಾಗಿದೆ. ಬಂಡೆ ಅಲ್ವಾ, ತುಂಬ ತಣ್ಣನೆ ವಾತಾವರಣ. ಬೇಸಿಗೆಗಾಲದಲ್ಲಿ ಹೋದರೆ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಚಿಂತಾಮಣಿಯಿಂದ ಅಲ್ಲಿಗೆ ಫ್ಯಾನೇ ಬೇಕಾಗಿಲ್ಲ, ಅಷ್ಟು ಆಟೋನೂ ಇದೆ. ಚಿಂತಾಮಣಿಗೆ ಹೋಗ್ಬಿಟ್ಟು ನೀವು ಹೋಗ್ಬೋದು. ಬೆಂಗಳೂರಿಂದ ಚಿಂತಾಮಣಿ ಇಟ್ಟಿರು ಆಟೋ. ಒನ್ ಡೇ ಟ್ರಿಪ್ ಹಾಕಂಗಿದ್ರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ತುಂಬ ಖುಷಿಯಾಗುತ್ತೆ. ಅಲ್ಲೇನು ಜಾಸ್ತಿ ನೋಡೋಂಥದ್ದು ಏನಿಲ್ಲ, ಒಂದು 2-3 ದೇವಸ್ಥಾನ ಇದೆ ಅಷ್ಟೇ ಅಲ್ಲದ್ರೊಳಗಡೆ. ಆ ಬಂಡೆ ಒಳಗೆ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ಕಟ್ತಾ ಇದ್ದಾರೆ. ಇನ್ನೂ 4-5 ವರ್ಷ ಏನೋ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿರೋರೆಲ್ಲ. ಅದಾದಮೇಲೆ ಇಲ್ಲಿ 4 ಪಂಚಮುಖಿ ಈಶ್ವರನೇನೋ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ನಾವು ಹೊರಗಡೆ ಬಂದು ಇಲ್ಲಿ ನಂದಿ ಇತ್ತು. ನಮ್ಮ ನಂದಿ ಹತ್ರ ಕೇಳ್ಕೊತೀನಿ ಏನಾದರೂ ಅಂದ್ಬಿಟ್ಟು ಇಲ್ಲಿ ಫೋಟೋನ ಹೆಂಗ್ ತಗೋತಿದ್ರು ಅಂದ್ರೆ, ಆ ಕಡೆ ಈ ಕಡೆ ನಂದಿ ಕಿವಿ ಇಟ್ಕೊಂಡಿದೆ ಅಂದ್ರೆ ಏನಂತ ಕೊಂಬಿ ಇಟ್ಕೊಂಡು ಫೋಟೋ ತಗೋತಿದ್ರು. ನಾನು ಈ ರೀತಿನೂ ಫೋಟೋ ತಗೋತಾ ಇದ್ದಾರಾ ಅಂತ ಅನ್ಕೊಂತಿದ್ದೆ. ಅಲ್ಲಿಂದ ದೇವಸ್ಥಾನ ಒಳಗಡೆ ಗೈಸಿದು ಅದೇ ಹೇಳಿದ್ನಲ್ಲ ಪಂಚಮುಖಿ ಈಶ್ವರ ಅಂತ. ಅದನ್ನ ನೋಡ್ಕೊಂಡು ನಾವು ಹೊರಗಡೆ ಬರ್ತೀವಿ. ನಾನು ಈ ರೀತಿ ನೋಡಿದ್ದು ಫಸ್ಟ್ ಟೈಮು. ಎಲ್ಲ ತುಂಬ ಜನ ಹತ್ರದಿಂದ ನೋಡಿದ್ದು ಶಿವನ ನೋಡಿದ್ದೀನಿ. ಇವಾಗ ಸುತ್ತ ಶಿವನ್ ಸುತ್ತ ಹೆಂಗ್ ತಿರ್ಗೋತಿದೆ ಫಸ್ಟ್ ಇದನ್ನ ಅನ್ಸುತ್ತೆ. ಒಳಗಡೆ ಗರ್ಭಗುಡಿ ಒಳಗಡೆ ಆ ರೀತಿ ಮಾಡಿರೋದು. ಓಂ ಶಕ್ತಿಗೆ ಹೋಗಿದ್ದವರೆಲ್ಲ ತುಂಬ ಜನ ಬಂದಿದ್ರು. ಹಾಗೆ ತುಂಬ ಜನ ಅಲ್ಲೇ ಕೂತಿದ್ರು. ನೋಡಿ ಮುಂದೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ದೇವಸ್ಥಾನದ್ದು. ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತಲ್ಲೆಲ್ಲ ನಡೆಸೋದು. ಹಾಗೆ ನಮ್ಮ ನವಿಯವರು ಎಲ್ಲರೂ ಇಲ್ಲಿ ಮನೆ ಕಟ್ಟವ್ರೆ ಅಂತ ನಾವು ಮನೆ ಕಟ್ತೀವಿ ಅಂದ್ಬಿಟ್ಟು ಒಂದು ಚಿಕ್ಕದ ಕಲ್ಲು ಕಟ್ತಾಯಿದ್ರು. ಒಂಥರ ಕಾಮಿಡಿಯಾಗಿ ಮಾತಾಡ್ಕೊಂಡು ಎಲ್ಲರೂ ಕಟ್ತಾಯಿದ್ರು. ಎಷ್ಟು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಅನ್ಕೊಂಡು ನೀವು ಫ್ರೆಂಡ್ಸ್ಗಳೆಲ್ಲ ರೇಗಿಸಿದ್ರು. ಚೆನ್ನಾಗಿದೆ ಗೈಸ್ ಟ್ರಿಪ್ ಒಂದು. ನಮಗಂತೂ ಈ ಸತಿ ಸತಿನೂ ಇಷ್ಟ ಆಯಿತು, ಈ ಸತಿ ತುಂಬ ಇಷ್ಟ ಆಯಿತು. ಅಲ್ಲಿ ಯಾರೋ ಒಬ್ರು ಮನೆ ಕಟ್ಟಬೇಕು ಅಂದ್ಬಿಟ್ಟು ಒಂದೇ ಕಲ್ ಮೇಲೆ 4-5 ಇಟ್ಬಿಟ್ಟಿದ್ರೆ ಗೈಸ್ ಅಕ್ಕಪಕ್ಕದಲ್ಲೇ. ಅದನ್ನ ನೋಡಿ ತುಂಬ ನಗು ಬರ್ತಿತ್ತು. ಹಾಗೆ ಅಲ್ಲಿ ಕೆಳಗಡೆ ಬರ್ತಿದ್ದಂಗೆ ಅಲ್ಲೇ ಅನ್ನದಾನ ಕೊಡ್ತಾರೆ ಗೈಸ್. ಅಲ್ಲೇ ಊಟ ಮಾಡಿಕೊಂಡು ಬಂದು ಚೆನ್ನಾಗಿತ್ತು ಮಾತ್ರ ಊಟ. ದೇವಸ್ಥಾನ ಪ್ರಸಾದ ಯಾವುದೇ ಥರ ಇದ್ರಲ್ಲಿ ಚೆನ್ನಾಗಿತ್ತು. ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಟೇಸ್ಟ್ ಆಗಿತ್ತು. ಈ ಪ್ಲೇಸಲ್ಲಂತೂ ತುಂಬ ನಗಡಿದ್ದೀವಿ ಗೈಸ್ ನಾವು. ಊಟ ಮಾಡೋ ಟೈಮಲ್ಲ, ಊಟ ಮಾಡಿ ಹೊರಗಡೆ ಹೋದಾಗ. ಊಟ ಮಾಡಿ ಹೊರಗಡೆ ಬರ್ತಿದ್ದಂಗೆ ನಮ್ಮ ನವಿಗೆ ಮಾಡಿದ ಅವಾಂತರಗಳಿಂದ ಕೋತಿಗಳು ತುಂಬ ಇದ್ದಾವೆ. ಕೋತಿಗಳೆಲ್ಲ ಒಂದೇ ಸಲ ಅಟ್ಯಾಕ್ ಮಾಡಿಬಿಟ್ಟಿದ್ದು. ಅದರಿಂದ ತುಂಬಾ ನಗಾಡಿ ಇರೋದು ಚೆನ್ನಾಗಿತ್ತು. ಅದೊಂಥರ ಕೋತಿಗಳು ಮಕ್ಕಳಿಗೆ ಇಷ್ಟ. ಅಟ್ಯಾಕ್ ಮಾಡಿದ್ದು ನಿಮ್ಮನ್ನ 2 ಕಾಲು ಹಿಡ್ಕೊಬಿಟ್ಟಿದ್ದು ಗೈಸ್, ಹಿಂದೆ ಮುಂದೆ ನಮ್ಮನೆಯವರಿಗೆ. ಕೋತಿಗಳು ಎಲ್ಲ 2 ಮಾಡ್ಬಂದು ನೆಮ್ಮದಿಯಾಗಿ ಕೂತಿರೋ ಬಂಡೆ ಮೇಲೆ ಕೋತಿ ನೋಡಿ. ಕೋತಿ ಇಲ್ಲಿ ನೋಡಿ, ಇಲ್ಲಿ ಮರಿ ಎಷ್ಟೊಂದಿದಾವೆ ನೋಡಿ ಗೈಸ್. ಕೋತಿ ತಿಮ್ಮಗಳು ದೊಬ್ಬಗೆ ಹೋಗ್ತಿ. ನಮ್ಮ ಗಾನವಿ ಫ್ರೆಂಡು ಹಾಯ್ ನವಿ, ನಮ್ಮ ನವಿ ಫ್ರೆಂಡ್ ಪ್ರಿಯಾ. ನಮ್ಮ ನವಿ ಫ್ರೆಂಡು ದಿವಿ ಅಮ್ಮನ ಫ್ರೆಂಡು. ಹಾಯ್ ಪ್ರಿಯಾ, ಹಾಯ್ ಬೈಲಿ. ಮೂಕ್ ಕೆರ್ಕತೈತೆ. ಅಯ್ಯೋ ತಲೆ ಕೆರ್ಕತೈತೆ ಇವಾಗ. ಅಯ್ಯೋ ಏನೋ ಹೇಳ್ತಾನಲ್ಲ ಇವನು. ಅಯ್ಯೋ ಮುಖ ಕೆರ್ಕತೈತೆ. ಹಾಯ್ ಬೈಲಿ ಬಾಯ್ ಬಿಡು. ಅಲ್ಲ ಯಾವ್ದೋ ಕೋತಿ ಅಲ್ಲಿ ಬಣ್ಣ ಹಚ್ಕೊಂಡೈತೆ. ಮುಖ ಎಲ್ಲ ರೆಡ್ ಆಗೈತೆ ಅನ್ಕೋ. ಯಾಕೆ ದಿವ ಬಣ್ಣ ಹಚ್ಕೊಂಡ್ ಅದು. ಊಟ ಆಯ್ತು ನೆಮ್ಮದಿಯಾಗಿ, ಸಾಕಾಗಿತ್ತು ಮಾತ್ರ. ಟೇಸ್ಟ್ ಚೆನ್ನಾಗಿತ್ತು. ಹೆಂಗನ್ಸ್ತು ಊಟ? ಊಟ ಹೆಂಗನ್ಸ್ತು? ಸೂಪರ್ ಆಯ್ತು, ಚೆನ್ನಾಗಿತ್ತಲ್ಲ. ಹಾಗೆ ಅಲ್ಲಿ ಕೆಲವೊಂದು ಫೋಟೋ ತಗೊಂಡಿದ್ದು ನನ್ನ ಮಗನ ಖುಷಿ ಇಬ್ರು. ಚೆನ್ನಾಗಿತ್ತು ಅಂತ ನಮ್ಮ ನವಿ ಹಾಕಿದ್ದಾರೆ. ನಮ್ಮ ಫ್ರೆಂಡಿಗೆ ಕೊಟ್ಬಿಟ್ಟು ನಂದು ನವಿದು ಒಂದು ಫೋಟೋ ತಗೊಂಡು. ಇದು ನಂದಿ ಬೆಟ್ಟದಲ್ಲಿ ಗೈಸ್. ಇದು ಚೆನ್ನಾಗಿದೆ. ಇಲ್ಲೊಂದು ಪ್ಲೇಸ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇದು ಮನೇಲಿ ಹೋಗ್ತಾ 4 ಜನ ರೆಡಿ ಆಗಿಬಿಟ್ಟು ಯಾವಾಗಲೂ ಅಷ್ಟೇ ಗೈಸ್, ಮನೇಲಿ ರೆಡಿ ಆದ ತಕ್ಷಣ ಫೋಟೋ ತೆಗೆಸ್ಕೊಡ್ಬೇಕು. ಅಲ್ಲಿ ಹೋದಾದ್ಮೇಲೆ ಹೆಂಗಿರ್ತೀವೋ ಏನೋ, ಒಟ್ಟಲ್ಲಿ ಮೇಕಪ್ ಎಲ್ಲ ಹಾಳಾಗ್ಬಿಡುತ್ತೆ ನಂದು. ಮನೆಲ್ಲ ಫೋಟೋ ತೆಗೆಸ್ಕೊಬಿಡ್ತೀನಿ ನಾನು. ಸೊ ಹಾಗೆ ಇದು ಫ್ಯಾಕ್ಟ್ರಿ ಮುಂದೆ, ನಮ್ಮ ಫ್ಯಾಕ್ಟ್ರಿಲೇ ಇರೋದು. ಅದನ್ನು ಮುಂದೆ ಫೋಟೋ ತಗೊಂಡು ಹೊರಟಿದ್ವಿ. ಇನ್ನು ತುಂಬ ಜನ ಬಂದಿರಲಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ನಾವು 5 ಗಂಟೆಗೆ ರೆಡಿಯಾಗಿ 4:15ಗೆ ರೆಡಿಯಾಗಿದ್ದು. ಕೆಲವೊಬ್ಬರು ದೂರದಿಂದ ಬರೋರು ಇದ್ರಲ್ಲ. ಆಮೇಲೆ ಕೋತಿ ಕಿತಾಪತಿ ಮಾಡಿದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್, ಯಾಕೆಂದರೆ ನಾನು ಓಡೋಯ್ತಿದ್ದೆ ಗೈಸ್. ನಮ್ಮನವನ್ನು ಬಿಟ್ಬಿಟ್ಟು ಅದರಿಂದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಒಟ್ಟಲ್ಲಿ ಎಷ್ಟು ಮಾಡ್ಕೊಂಡಿದ್ದು ಅಷ್ಟನ್ನು ಅಪ್ಲೋಡ್ ಮಾಡಿದ್ವಿ ವೀಡಿಯೋನ.
ಕೋತಿದ ತುಂಬ ಸಕ್ಕತ್ತಾಗಿತ್ತು ಕೋತಿದ್ ಮಾತ್ರ ಸಿಚುವೇಶನ್. ನಮ್ಗೆ ಖುಷಿ ದಿವಂಗೆ ಇಬ್ರಿಗೂ ಎದುರಿಸ್ಬಿಡ್ತು ಆ ಕೋತಿ. ಅದು ಯಾವ ಥರ ಕತೆ ಹೇಳ್ತೀವಿ ಗೈಸ್, ದೊಡ್ಡದಾಗೈತೆ ಅದು. ನೋಡಿದ್ರಲ್ಲ ಗೈಸ್, ನಮ್ಮದು ಟ್ರಿಪ್ ಇಷ್ಟ ಆಗಿತ್ತು. ಮತ್ತು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.